ಚಲನೆಯ ವಿಚಲನೆಗಳು, ಸೊ ಮೂವ್ಮೆಂಟ್ ಡಿಸಾರ್ಡರ್ಸ್, ಇದು ಒಂದು ನರರೋಗದ ಒಂದು ಸಬ್ ಸ್ಪೆಷಾಲಿಟಿ. ಅನಾವಶ್ಯಕವಾಗಿ ಮೂವ್ಮೆಂಟ್ ಆಗುವಂಥದ್ದು ಬ್ರೈನಿಂದ ಕಂಟ್ರೋಲ್ ಆಗಿ ಬರೋಂಥಲ್ಲ ಕಾಯಿಲೆಗಳ ಹೆಸರುಗಳನ್ನು ನಾವು ಚಲನೆಯ ವಿಚಲನೆಯ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಹೇಳ್ತೇವೆ. ಎಡಗಣ್ಣೆನೋ ಅಥವಾ ಬಲಗಣ್ಣೆನೋ ಹಾರುತ್ತೆ, ಈ ಥರ ಹಾರೋದಕ್ಕೆ ನಾವು ಹೆಮಿಫೇಶಿಯಲ್ ಸ್ಪ್ಯಾಸಮ್ ಅಂತ ಹೇಳ್ತೇವೆ. ಅಥವಾ ಕತ್ತು ತಿರುಗಿರುತ್ತೆ, ಹಿಂಗೆ ಹಿಡ್ಕೊಂಡಿರ್ತಾರೆ ಯಾವಾಗಲೂ ಈ ಥರ ಅಥವಾ ಈ ಥರ ಹಿಡ್ಕೊಂಡಿರ್ತಾರೆ. ಚಲನೆಗೆ ಬಾಡಿ ಮೂವ್ಮೆಂಟಿಗೆ ಚಲನೆಗೆ ಸಂಬಂಧಪಟ್ಟ ಕಾಯಿಲೆಗಳು ಮಿದುಳಿಂದ ಉದ್ಭವಿಸುತ್ತೆ. ಆ ಗ್ರೂಪ್ ಆಫ್ ಕಾಯಿಲೆಗಳು ಸ್ಲೋ ಆಗಾರ ಮೂವ್ಮೆಂಟ್ ಆರ ಇರಲಿ ಅಥವಾ ಫಾಸ್ಟ್ ಆಗಾರ ಮೂವ್ಮೆಂಟ್ ಆಗೋದಿರಲಿ, ನಾವು ಹೆಂಗೆ ತಡೆಗಟ್ಬೋದು? ಇನ್ ಜನರಲ್ ಆಗಿ ಈ ಚಲನೆ ವಿಚಲನೆ ತಡೆಗಟ್ಟಕ್ಕೆ ಸಾಧ್ಯನಾ? ಏನು ಮಾಡ್ಬೋದು? ನಾವು ಏನು ಮಾಡಿದ್ರೆ ತಡೆಗಟ್ಟಕ್ಕೆ ಸಾಧ್ಯ? ನಮಸ್ಕಾರ, ನಾನು ಡಾಕ್ಟರ್ ಪ್ರಶಾಂತ್ ಎಲ್ಕೆ, ಪಾರ್ಕಿನ್ಸನ್ಸ್ ಕಾಯಿಲೆ ಮತ್ತು ಚಲನೆ ವಿಚಲನೆ ಕಾಯಿಲೆಯ ಸ್ಪೆಷಲಿಸ್ಟ್. ಸೊ ಇಂದಿನ ಈ ಎಪಿಸೋಡಿನಲ್ಲಿ ನಾವೇನಂದರೆ ಈ ಚಲನೆ ವಿಚಲನೆ ಕಾಯಿಲೆಗಳೆಂದರೇನು ಮತ್ತು ಇವುಗಳನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮತ್ತು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಚಲನೆಯ ವಿಚಲನೆಗಳು, ಸೊ ಮೂವ್ಮೆಂಟ್ ಡಿಸಾರ್ಡರ್ಸ್, ಇದು ಒಂದು ನರರೋಗದ ಒಂದು ಸಬ್ ಸ್ಪೆಷಾಲಿಟಿ. ಹೇಗೆ ನರರೋಗದಲ್ಲಿ ಲಕ್ವದ ಸಂಬಂಧಪಟ್ಟ ಸಬ್ ಸ್ಪೆಷಾಲಿಟಿ ಇದೆ ಅಥವಾ ಫಿಟ್ಸಿಗೆ ಸಂಬಂಧಪಟ್ಟ ಸಬ್ ಸ್ಪೆಷಾಲಿಟಿ ಇದೆ, ಹಾಗೆ ಚಲನೆಗೆ ಸಂಬಂಧಪಟ್ಟ, ಚಲನೆ ಅಂದರೆ ಬಾಡಿಯ ಮೂವ್ಮೆಂಟ್ಸ್ಗಳು. ಫಾರ್ ಎಕ್ಸಾಂಪಲ್, ನಮಗೆ ಕೆಲವೊಂದು ಟೈಮು ಕೈ ಮುರಿದು ಹೋಗಿರೋದಿಲ್ಲ, ಲಕ್ವ ಆಗಿರೋದಿಲ್ಲ, ಆದ್ರೂ ಕೈ ನಾವು ಅಂದ್ಕೊಂಡಾಗ ಮೂವ್ ಆಗ್ತಾ ಇರೋದಿಲ್ಲ ಅಥವಾ ಅನಾವಶ್ಯಕವಾಗಿ ಜಾಸ್ತಿ ಮೂವ್ ಆಗ್ತಾ ಇರ್ಬೋದು. ಈ ಥರ ಅನಾವಶ್ಯಕವಾಗಿ ಮೂವ್ಮೆಂಟ್ ಆಗುವಂಥದ್ದು ಬ್ರೈನಿಂದ ಕಂಟ್ರೋಲ್ ಆಗಿ ಬರೋಂಥಲ್ಲ ಕಾಯಿಲೆಗಳ ಹೆಸರುಗಳನ್ನು ನಾವು ಚಲನೆಯ ವಿಚಲನೆಯ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಹೇಳ್ತೇವೆ. ನಾವು ಕಾಮನ್ ಆಗಿ ನಾನು ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ಎಲ್ಲರಿಗೂ ಗೊತ್ತಿರೋದು ಚಲನೆ ವಿಚಲನೆ ಕಾಯಿಲೆಗಳಲ್ಲಂದರೆ ಕಾಮನ್ ಆಗಿ ಗೊತ್ತಿರೋದು ಪಾರ್ಕಿನ್ಸನ್ಸ್ ಡಿಸೀಸ್. ಸೊ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೇನು? ಬರ್ತಾ ಬರ್ತಾ ನಾವು ಸ್ಲೋ ಆಗ್ತೇವೆ, ಕೈ ಈ ಥರ ನಡುಗೋದಕ್ಕೆ ಶುರು ಆಗುತ್ತೆ, ಅಥವಾ ಮುಖದಲ್ಲಿ ಒಂಥರ ಏನು ಲವಲವಿಕೆ ಇರೋದಿಲ್ಲ, ಅಥವಾ ಮಾತು ಧ್ವನಿ ಸಣ್ಣಕ್ಕಾಗಕ್ಕೆ ಶುರು ಆಗುತ್ತೆ. ಸೊ ಬೇಸಿಕಲಿ ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ ಸ್ಲೋನೆಸ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಇದು ಚಲನೆ ವಿಚಲನೆಯಲ್ಲಿ ಸ್ಲೋ ಆಗುವಂಥ ಕಾಯಿಲೆ. ಇದು ಇನ್ನೂ ಒಂದು ಥರದ ಚಲನೆ ವಿಚಲನೆಯಲ್ಲಿ ಫಾಸ್ಟ್ ಆಗುವಂಥ ಕಾಯಿಲೆ. ಫಾಸ್ಟ್ ಅಂದರೆ ಅನಾವಶ್ಯಕ ಜಾಸ್ತಿಗಳು ಮೂವ್ಮೆಂಟ್ಗಳು ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಕೆಲವೊಂದು ಟೈಮ್ ನಾವು ಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ನೀವು ಇದು ಒಂದು ಹಿಂದಿ ಮೂವಿ ಇದೆ ಹಿಚ್ಕಿ ಅಂತ ಹೇಳಿ ಕೇಳಿರ್ಬೋದು. ಹಿಚ್ಕಿಯದಲ್ಲಿ ಅದು ರಾಣಿ ಮುಖರ್ಜಿಯವರು ಮಾತಾಡ್ತಾರೆ ಅಂತ ಹೇಳಿ ಹಿಚ್ಕಿ ಥರ. ಸೊ ಈ ಥರ ರಿಪೀಟೇಟೆಡ್ ಬಿಹೇವಿಯರ್ಸ್ಗಳು ಇರ್ತವೆ. ಅದು ಮೋಟಾರ್ ಅಂದರೆ ಬಾಡಿ ಮೂವ್ಮೆಂಟ್ಸ್ಗಳು ಇರೋದು, ಅಥವಾ ಧ್ವನಿಯಲ್ಲಿರೋದು, ಅಥವಾ ಸ್ವಭಾವದಲ್ಲಿ ಕಾಣಿಸ್ಕೊಳ್ಳೋಂಥದ್ದು. ನಾವು ಆ ಥರ ಇರೋದು ಟಿಕ್ಸ್ ಡಿಸಾರ್ಡರ್ಸ್ ಅಥವಾ ಹೈಪರ್ ಕೈನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಈ ಥರ ಇವೆರಡು ಬಿಟ್ಟು ಭಾಳಷ್ಟು ಬೇರೆ ಬೇರೆ ಥರದ ಚಲನೆ ವಿಚಲನೆಗೆ ಸಂಬಂಧಪಟ್ಟ ಕಡೆಗಳು, ಬರೀ ಟ್ರೆಮರ್ಸ್, ಕೈ ನಡುಕಗಳಿಗೆ ಸಂಬಂಧಪಟ್ಟ ಕೈ ನಡುಕಿರ್ಬೋದು, ಕೈ ನಡುಕಿರ್ಬೋದು, ಎರಡು ಕೈ ನಡುಕಿರ್ಬೋದು, ಅಥವಾ ಕಣ್ಣು ಹಾರುವಂಥದ್ದು, ಬರೀ ಕಣ್ಣಿಗೆ ಹೆಚ್ಚಾಗಿ ಕಣ್ಣು ಪಿಟುಕಿಸ್ತಾರೆ, ಅಥವಾ ಕಣ್ಣು ಮುಚ್ಚಿ ತೆಗೆಯೋದಕ್ಕೆ ಬರೋಲ್ಲ, ಇಟ್ಕೊಂಡು ಬಿಡುತ್ತೆ, ಕಣ್ಣು ಓಪನ್ ಆಗೋದಿಲ್ಲ, ಅಥವಾ ಅರ್ಧ ಮುಖಕ್ಕೆ ಕಣ್ಣು ಮುಚ್ಚಿ ತೆಗೆಯೋದಕ್ಕೆ ಕಷ್ಟ ಆಗೋದಕ್ಕೆ ನಾವು ಬ್ಲೆಫರೋಸ್ಪ್ಯಾಸಮ್ ಅಂತ ಹೇಳ್ತೇವೆ. ಅಥವಾ ಅರ್ಧ ಮುಖ ಹಾರುತ್ತೆ, ಹೆಂಗೆ ಈ ಥರ ಎಡಗಣ್ಣೆನೋ ಅಥವಾ ಬಲಗಣ್ಣೆನೋ ಹಾರುತ್ತೆ, ಈ ಥರ ಹಾರೋದಕ್ಕೆ ನಾವು ಹೆಮಿಫೇಶಿಯಲ್ ಸ್ಪ್ಯಾಸಮ್ ಅಂತ ಹೇಳ್ತೇವೆ. ಅಥವಾ ಕತ್ತು ತಿರುಗಿರುತ್ತೆ, ಹಿಂಗೆ ಹಿಡ್ಕೊಂಡಿರ್ತಾರೆ ಯಾವಾಗಲೂ ಈ ಥರ ಅಥವಾ ಈ ಥರ ಹಿಡ್ಕೊಂಡಿರ್ತಾರೆ, ಇದನ್ನು ನಾವು ಡಿಸ್ಟೋನಿಯಾ ಅಥವಾ ಸರ್ವೈಕಲ್ ಡಿಸ್ಟೋನಿಯಾ ಅಂತ ಹೇಳ್ತೇವೆ. ದೌಡೆ ಕಚ್ಚೋದು, ಹಲ್ಲು ಕಚ್ತಾರಲ್ಲ, ಗರ ಗರ ಗರವಾಗಿ ಕಚ್ಚೋದು ಕೇಳುತ್ತೆ, ಹೇಳ್ತೀರಿ ಕರ್ಣ ಕಠೋರವಾಗಿ ರಾತ್ರಿ ಮಲಗೋಕ್ಕಾಗೋದೆಲ್ಲ ಹಲ್ಲು ಕಡಿತಾನೆ ಇರ್ತಾರೆ ರಾತ್ರಿ ಎಲ್ಲ, ಅದನ್ನು ನಾವು ಬ್ರಕ್ಸಿಸಮ್ ಅಂತ ಹೇಳ್ತೇವೆ. ಅದನ್ನು ಒಂಥರ ಚಲನೆಯ ವಿಚಲನೆ ಸಂಬಂಧಪಟ್ಟ ಕಾಯಿಲೆ. ಆಮೇಲೆ ನಡೆಯಬೇಕಾದ್ರೆ ತಟ್ಟಾಡ್ತೇವೆ, ಕುಡ್ದೋರಂಗೆ ತಟ್ಟಾಡ್ಕೊಂಡು ನಡಿತೇವಲ್ವ, ಅದನ್ನು ನಾವು ಅಟ್ಯಾಕ್ಸಿಯಾ ಅಂತ ಹೇಳ್ತೇವೆ. ಅಥವಾ ಕುತ್ಕೊಂಡಲ್ಲಿ ಸುಮ್ಮನೆ ಒಂಥರ ಡ್ಯಾನ್ಸಿಂಗ್ ಥರ ಮೂವ್ಮೆಂಟ್ ಮಾಡ್ತಾ ಇರ್ತಾರೆ, ಇದನ್ನು ನಾವು ಕೋರಿಯಾ ಅಂತ ಹೇಳ್ತೇವೆ. ಅಥವಾ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಬರೆಯೋದಕ್ಕೆ ಬಂದಾಗ ಅಷ್ಟೇ ನಿಮಗೆ ಡೌಟ್ ಬರುತ್ತೆ, ನಿಜನಾ ಸುಳ್ಳ, ಬರೀ ನಾಟಕ ಮಾಡ್ತಾ ಇದಾರೆ ಅಂತ. ಸರ್ ಎಲ್ಲ ಕೆಲಸ ಮಾಡ್ತೀನಿ, ನನಗೆ ಬರೀಬೇಕು ಅಂದರೆ ನನ್ನ ಕೈ ಮೂವ್ ಆಗೋದಿಲ್ಲ, ಕೈ ಹಿಡ್ಕೊಂಡು ಬಿಡುತ್ತೆ, ರೈಟರ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಿ ಅದನ್ನೇ. ಅಥವಾ ಪ್ರೈಮರಿ ರೈಟಿಂಗ್ ಟ್ರೆಮರ್ಸ್ ಅಂತ ಹೇಳ್ತೀವಿ, ಅಥವಾ ಟಾಸ್ಕ್ ಸ್ಪೆಸಿಫಿಕ್ ಡಿಸ್ಟೋನಿಯಸ್ ಅಂತ ಹೇಳ್ತೀವಿ. ಸೊ ಹೀಗೆ ಬೇರೆ ಬೇರೆ ಥರದ ಚಲನೆಗೆ ಬಾಡಿ ಮೂವ್ಮೆಂಟಿಗೆ ಚಲನೆಗೆ ಸಂಬಂಧಪಟ್ಟ ಕಾಯಿಲೆಗಳು ಮಿದುಳಿಂದ ಉದ್ಭವಿಸುತ್ತೆ. ಆ ಗ್ರೂಪ್ ಆಫ್ ಕಾಯಿಲೆಗಳು ಸ್ಲೋ ಆಗಾರ ಮೂವ್ಮೆಂಟ್ ಆರ ಇರಲಿ ಅಥವಾ ಫಾಸ್ಟ್ ಆಗಾರ ಮೂವ್ಮೆಂಟ್ ಆಗೋದಿರಲಿ, ಇದನ್ನು ನಾವು ಚಲನೆಯ ವಿಚಲನೆಗಳು ಅಥವಾ ಚಲನೆಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು. ಸೊ ಯಾಕೆ ಆಗುತ್ತೆ ಈ ಕಾಯಿಲೆಗಳು?
ಈ ಕಾಯಿಲೆಗಳಾಗೋದಕ್ಕೆ ಬಹಳಷ್ಟು ಥರದ ಕಾರಣಗಳಿರ್ಬೋದು. ಕಾಮನ್ ಆಗಿರೋದು ಕಾಣಿಸೋದು ಹೇಳ್ಬೋದು, ಸ್ಟ್ರೆಸ್ ಇರ್ಬೋದು, ವಿಟಮಿನ್ ಡೆಫಿಷಿಯನ್ಸಿಸ್ ಇರ್ಬೋದು, ಜ್ವರದ ಲಕ್ಷಣಗಳು ಇರ್ಬೋದು, ಅಥವಾ ಮಿದುಳಲ್ಲಿ ಗಡ್ಡೆ ಇರ್ಬೋದು, ಅಥವಾ ಸಣ್ಣ 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 ಲಕ್ಕುಗಳು ಆಗೋದ್ರಿಂದ ಇರ್ಬೋದು, ಅಥವಾ ವಯಸ್ಸಿನ ಜೊತೆಯಲ್ಲಿ ಮಿದುಳು ಕರಗ್ತಾ ಆಗ್ಬೋದು, ಅಥವಾ ಅಲರ್ಜಿಕ್ ರೆಸ್ಪಾನ್ಸ್ ಆಟೋ ಇಮ್ಯೂನ್ ರೆಸ್ಪಾನ್ಸಸ್ಗಳಿಂದ ಈ ಥರ ಕಾಯಿಲೆಗಳು ಆಗ್ತಿರ್ಬೋದು, ಅಥವಾ ಅನುವಂಶೀಯವಾಗಿ ನಿಮ್ಮ ಜೆನೆಟಿಕ್ ಡಿಸಾರ್ಡರ್ ಇದೆ, ಫ್ಯಾಮಿಲಿಯಲ್ಲಿ ಜೀನ್ಸ್ ಇದೆ, ಆ ಥರದಿಂದ ಈ ಲಕ್ಷಣಗಳು ಕಾಣಿಸ್ಕೋಬೋದು. ಈ ಚಲನೆ ವಿಚಲನೆ ಸಂಬಂಧಪಟ್ಟ ಕಾಯಿಲೆಗಳು ಯಾವುದೇ ಒಂದು ಏಜ್ ಗ್ರೂಪಲ್ಲಿ ಕಾಣಿಸ್ಕೋಬೋದು. ಅಂದರೆ ಹುಟ್ಟಿದ್ದ ಮಗುವಿಂದ ಹಿಡಿದು 99-100 ವರ್ಷದ ವಯಸ್ಸಿನವರೆಗೂ ಕಾಣಿಸ್ಕೋಬೋದು. ಇದು ಬರೀ ಇದೇ ಗ್ರೂಪಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಅಲ್ಲ, ಯಾರಿಗಾರು ಯಾವಾಗಾರು ಕಾಣಿಸ್ಕೊಳ್ಳುವಂಥ, ಡಿಪೆಂಡಿಂಗ್ ಅಪಾನ್ ಯಾವ ಕಾರಣಕ್ಕಾಗಿದೆ ಅದರಿಂದ ಆಗುತ್ತೆ. ಸೊ ಇದನ್ನು ನಾವು ಹೆಂಗೆ ತಡೆಗಟ್ಬೋದು? ಇನ್ ಜನರಲ್ ಆಗಿ ಈ ಚಲನೆ ವಿಚಲನೆ ತಡೆಗಟ್ಟಕ್ಕೆ ಸಾಧ್ಯನಾ? ಏನು ಮಾಡ್ಬೋದು ನಾವು? ಏನು ಮಾಡಿದ್ರೆ ತಡೆಗಟ್ಟಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹೌದು, ಪ್ರಾಬಬಿಲಿಟಿ ಇದೆ, ಪಾಸಿಬಿಲಿಟಿ ಇದೆ ಚಲನೆಯ ವಿಚಲನೆ ಕಾಯಿಲೆಗಳನ್ನು ತಡೆಗಟ್ಟುವುದಕ್ಕೆ ಅಥವಾ ನಿಧಾನಪಡಿಸೋದಕ್ಕೆ, ಬೇಸ್ಡ್ ಅಪಾನ್ ಅಂಡರ್ಲೈಯಿಂಗ್ ಕಾಸ್, ಅಥವಾ ಯಾವ ಕಾರಣಕ್ಕಾಗಿದೆ, ಯಾವ ರಿಸ್ಕ್ ಫ್ಯಾಕ್ಟರ್ಸ್ಗಳಾಗಿದೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡೋದು. ಕಾಮನ್ ಆಗಿ ನಾನು ನೋಡೋದು, ಒನ್ ಆಫ್ ದ ಕಾಮನ್ ರೀಸನ್ಸ್ ಅಂದರೆ ನಾನು ಹೇಳ್ತೇನೆ ಡ್ರಗ್ ಇಂಡ್ಯೂಸ್ಡ್ ಮೂಮೆಂಟ್ ಡಿಸಾರ್ಡರ್ಸ್. ಡ್ರಗ್ ಅಂದರೆ ಔಷಧಿಗೆ ಸಂಬಂಧಪಟ್ಟವಾಗಿ ಚಲನೆಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ತದೆ. ನಾವು ಕಾಮನ್ ಆಗಿ ನಾನೇನು ನೋಡ್ತಾ ಇದ್ದೇನೆ ಅಂದರೆ, ಜನ ಬರ್ತಾರೆ ನನ್ನ ಹತ್ರ, ಏನಂದ್ರೆ ಗ್ಯಾಸ್ಟ್ರಿಕ್ ಔಷಧಿ, ಹೊಟ್ಟೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತ ಹೇಳಿ ಮಾತ್ರೆ ತಗೊಳ್ತಾ ಇರ್ತಾರೆ. ಆ ಗ್ಯಾಸ್ಟ್ರಿಕ್ ಔಷಧಿಗಳಿಂದ ಈ ಥರ ಮುಖ ಕಿವುಚುವಂಥದ್ದು, ಬಾಯಿ ಸೊಡಸೋದಂಥದ್ದು, ಅಥವಾ ಊಟ ಮಾಡೋಕ್ಕೆ ಕಷ್ಟ ಆಗೋಂಥದ್ದು, ಜರ್ಕ್ ಬರೋವಂಥದ್ದು, ಈ ಥರ ಲಕ್ಷಣಗಳು ಭಾಳಷ್ಟು ಕಾಮನ್ ಆಗುತ್ತೆ. ಭಾಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ನಾನು ಒಂದು ಎಂಡಲ್ಲಿ ಕೂತ್ಕೊಂಡು ಬರೀ ಅದು ಸೈಡ್ ಎಫೆಕ್ಟ್ಸ್ ಆದವ್ರು ನೋಡ್ತಾ ಇರ್ತೇನೆ. ನಾನು ನೀವು ಹೇಳ್ಬೋದು 1000 ಜನ ಈ ಥರ ತೊಗೊಳ್ತಾ ಇದ್ದಾರೆ, ನಮಗಾಗಿದೆ, ನಮಗೆ ತೊಂದರೆ, ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಕಾಮನ್ ಆಗಿ ಇದು ಮಿಸ್ ಆಗುವಂಥ ಕಾಯಿಲೆ, ಈಸಿಯಾಗಿ ಟ್ರೀಟ್ಮೆಂಟ್. ಸೊ ನೀವು ಯಾವುದೇ ಒಂದು ಔಷಧಿಗಳು ಇದ್ದರೆ, ನೀವು ತೊಗೊಳ್ತಾ ಇದ್ದರೆ ನಿಮ್ಮ ಡಾಕ್ಟ್ರಿಗೆ ಹೇಳಬೇಕು, ಅದು ತೊಗೊತಾ ಇದ್ದೀರಾ ಇಲ್ವಾ, ಅದಕ್ಕೇನಾದ್ರು ಸೈಡ್ ಎಫೆಕ್ಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋದು ಕೇಳುವಂಥದ್ದು ಒಂದು ಭಾಳ ಇಂಪಾರ್ಟೆಂಟ್. ಸೊ ಅರ್ಧ ಕಾಯಿಲೆ ನೀವು ಏನು ತೊಗೊಳ್ತಾ ಇದ್ದೀರಿ, ಹೆಂಗೆ ತೊಗೊಳ್ತಾ ಇದ್ದೀರಿ ಅನ್ನೋ ಮೇಲೆ ಡಿಸೈಡ್ ಆಗುತ್ತೆ ಅವಾಯ್ಡ್ ಮಾಡೋಂಥದ್ದು. ಸೆಕೆಂಡ್ ಬಂದುಬಿಟ್ಟು ಏನು, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೇವೆ. ಕ್ವಾಲಿಟಿ ಆಫ್ ಲೈಫ್ ಅಂದರೆ ಯಾವುದೇ ಒಂದಾಗಲಿ, ಈಗ ನಾವೇನಂದರೆ ಯಾರ್ದೋ ಹತ್ರ ಜಗಳ ಮಾಡಿದ್ವಿ, ಸ್ಟ್ರೆಸ್ ಮಾಡ್ಕೊಂಡು ಏನಾಗುತ್ತೆ, ಧ್ವನಿ ನಡಕ್ಕೆ ಬರುತ್ತೆ, ಕೈ ನಡಕ್ಕೆ ಬರುತ್ತೆ. ಸೊ ಈ ಸ್ಟ್ರೆಸ್ಸು ಸ್ಟ್ರೇನ್ ಏನು ಮಾಡುತ್ತೆ ಅಂದರೆ, ಈ ನಡಕಿನ ಲಕ್ಷಣಗಳನ್ನೇ ಅಥವಾ ಸ್ವಭಾವಕ್ಕೆ ಚಲನೆಗೆ ಸಂಬಂಧಪಟ್ಟ ಲಕ್ಷಣಗಳು ಎದ್ದು ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ನಾರ್ಮಲ್ ನಮಗೆ ಗೊತ್ತಿರಲಾರ್ದನ್ನು ನಾವು ಡೈಲಿಯಾಗಿ ಸ್ವಲ್ಪ ಸ್ಟ್ರೆಸ್ ತೊಗೊಳ್ತಾ ಇರ್ತೀವಿ. ಬೆಂಗಳೂರು ಅಂತ ಊರಿನಲ್ಲಿ ಬೆಳಗ್ಗೆಯಿಂದ ಓಡ್ತಾನೆ ಇರೋದು, ರಾತ್ರಿ ಎಲ್ಲ ಓಡೋದು, ಕೆಲಸ ಇಲ್ಲ, ಟೈಮ್ ಇಲ್ಲ, ಎಲ್ಲ ಓಡ್ತಾನೆ ಇರೋದ್ರಿಂದ ಆ ಸ್ಟ್ರೆಸ್ ಗೊತ್ತಿರಲಾರ್ದೆ ಮಿದುಳ ಮೇಲೆ ಬೆಳೀತಾ ಇರ್ತದೆ. ಆ ಸ್ಟ್ರೆಸ್ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ, ಸ್ಲೋಲಿ ಆ ಮಿದುಳು ಫಂಕ್ಷನಿಂಗ್ ಕೆಪಾಸಿಟಿ ಮೇಲೆ ಎಫೆಕ್ಟ್ ಬರೋಕ್ಕೆ ಶುರುವಾಗುತ್ತೆ. ಆ ಎಫೆಕ್ಟ್ ಬರ್ತಾ ನಿಮಗೆ ತೊಂದರೆಗಳು ಇನ್ನೊಂದು 10 ವರ್ಷ 20 ವರ್ಷ ಮುಂದಕ್ಕೆ ಬರ್ತಾ ಇರೋಂಥ ಲಕ್ಷಣಗಳು ನಿಮಗೆ 10 ವರ್ಷ 20 ವರ್ಷ ಮೊದಲು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಟೈಮಿಗೆ ಊಟ, ಟೈಮಿಗೆ ಗುಡ್ ಊಟ ಅಂದರೆ ಒಂದು ಏನಂದರೆ ಬಾಡಿ ಹೆಲ್ತಿ ಆಗಿರೋಂಥ ಊಟ ಬೇಕು. ಆಮೇಲೆ ಟೈಮಿಗೆ ನಿದ್ದೆ ಬೇಕು, ರೆಸ್ಟ್ ಬೇಕು. ಇದನ್ನು ಇಂಪಾರ್ಟೆಂಟ್ ಇಟ್ಕೋಬೇಕು. ಭಾಳಷ್ಟು ಜನಕ್ಕೆ ಇಂಪಾರ್ಟೆಂಟಾಗಿ ನಾನು ಹೇಳ್ತೀನಿ ಅಂದರೆ ರಿಲ್ಯಾಕ್ಸೇಷನ್ ಥೆರಪೀಸ್, ಪ್ರಾಣಾಯಾಮ, ಧ್ಯಾನ, ಇತ್ತೀಚಿನ ಕಾಲದಲ್ಲಿ ಮ್ಯೂಸಿಕ್ ಥೆರಪೀಸು, ಡ್ಯಾನ್ಸ್ ಥೆರಪೀಸ್, ಈ ಥರ ಬೇರೆ ಬೇರೆ ಸಾಕಷ್ಟು ಸ್ಪೆಷಾಲಿಟಿಗಳು ಬಂದು ಇವೆಲ್ಲ ಏನಂದರೆ ಡಾಕ್ಟ್ರುಗಳಿಗಿಂತ ಮುಟ್ಟೋಕ್ಕಿಂತ ಮೊದಲು ನೀವು ಇವೆಲ್ಲ ಮಾಡಿದರೆ ಡಾಕ್ಟರ್ ಹತ್ರ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಆಲ್ಟರ್ನೇಟಿವ್ ಥೆರಪೀಸ್ ಅಂತ ಏನು ಹೇಳ್ತೀವಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಇರ್ಬೋದು, ಅಥವಾ ಕೆಲವೊಂದು ಮೆಗ್ನೀಷಿಯಮ್ ಡೆಫಿಷಿಯನ್ಸೀಸ್ ಇರ್ಬೋದು. ಇವೆಲ್ಲ ಏನಂದರೆ ಅಸಮಾಧಾನವಾಗಿ ಮಸಲ್ ಆ್ಯಕ್ಟಿವಿಟಿಗಳನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ಅಥವಾ ನರಗಳಲ್ಲಿ ಫಂಕ್ಷನ್ಸ್ಗಳನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಅವಶ್ಯಕತೆ ಬಿದ್ದೋರಲ್ಲಿ ಆ ಔಷಧಿಗಳು ತೊಗೊಳ್ಳೋವಂಥದ್ದು, ಸಪ್ಲಿಮೆಂಟ್ಸ್ಗಳು ತೊಗೊಳ್ಳೋವಂಥದ್ದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಜೊತೆಲಿ ನಮಗೆ ರಿಸ್ಕ್ ಫ್ಯಾಕ್ಟರ್ ಇತ್ತು, ಲೆಟಸೆ ನಮಗೆ ಗೊತ್ತಿದೆ, ನಮ್ಮ ಮನೇಲಿ ಪಾರ್ಕಿನ್ಸನ್ ಕಾಯಿಲೆ ಇದೆ, ನಮ್ಮ ಮನೇಲಿ ಅಟ್ಯಾಕ್ಸ್ ಇದೆ, ನಮ್ಮ ಮನೆಯಲ್ಲಿ ಹಂಟಿಂಗ್ಟನ್ಸ್ ಡಿಸೀಸ್ ಇದೆ, ಅಥವಾ ಹಂಟಿಂಗ್ಟನ್ಸ್ ಕೋರಿಯಾ ಇದೆ, ಗೊತ್ತಿದ್ದವರಲ್ಲಿ ಫಸ್ಟಿಂದನೇ ಅದನ್ನು ಅರ್ಥ ಮಾಡಿ. ಈಗ ನಮ್ಮ ಮನೇಲಿ ಹೇಗೆ ಸಕ್ಕರೆ ಕಾಯಿಲೆ ಇದೆ, BP ಕಾಯಿಲೆ ಇದ್ದ ತಕ್ಷಣ ಏನು ಮಾಡ್ತೇವೆ ನಾವು, ಇಂಪಾರ್ಟೆಂಟಾಗಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದು, ಕೊಬ್ಬಿನಾಂಶ ಜಾಸ್ತಿ ಇರಲಾರ್ದಂಗೆ ಇರೋದು, ಇದನ್ನು ಹೆಂಗೆ ನೋಡ್ಕೊಂಡ್ಬಿಟ್ಟು ನಾವು ಮ್ಯಾನೇಜ್ ಮಾಡ್ತೇವೆ. ಅದೇ ಥರ ಇಲ್ಲೂ ಕೂಡ ಫಸ್ಟೇ ಅರ್ಥ ಮಾಡ್ಕೊಂಡ್ಬಿಟ್ಟು ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿರೋಂಥದ್ದು. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಕಾಯಿಲೆಗಳು ಬರೋ ಚಾನ್ಸಸ್ಸು ಭಾಳ ಕಡಿಮೆ. ಒಂದು ಇಂಪಾರ್ಟೆಂಟ್ ಏನು ಹೇಳ್ತೇವೆ ಅಂದರೆ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಒಂದು 4 ಜನಗಳಲ್ಲಿ ಖುಷಿಯಾಗಿ ದಿನ ಮಾತಾಡುವಂಗೆ ಇರ್ಬೇಕು ನೀವು. ಅದು ಒಂದು
ಅರ್ಧ ಗಂಟೆ ನೀವು ಖುಷಿಯಾಗಿ ಒಂದು ಲವಲವಿಕೆಯಾಗಿ ಮಾತಾಡ್ತೀರಲ್ಲ, ಅದು ಅರ್ಧ ಗಂಟೆ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ಪರ್ಸ್ನಲ್ ಲೈಫ್ ಇರ್ಬೋದು ಅಥವಾ ಬೇರೆ, ಇದು ಒಂದು ಅರ್ಧ ಗಂಟೆ ಆ ಹ್ಯಾಪಿನೆಸ್ಸಿಂದ ಅದರಿಂದ ಅರ್ಧ ಕಾಯಿಲೆ ನಿಮ್ಗೆ ಕಡಿಮೆ ಆಗುತ್ತೆ. ಅದನ್ನು ಚಾಚು ತಪ್ಪದೆ ಆದಷ್ಟು ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡಿರಿ. ಇಲ್ಲ 4 ಜನ ಆಗೋದಿಲ್ಲ ಅಂದರೆ ಯು ಟೇಕ್ ಅಪ್ ಸಮ್ ಥೆರಪೀಸ್ ವಿಚ್ ಮೇಕ್ಸ್ ಯು ಮೋರ್ ಇಂಟರ್ನಲಿ ಒಂಥರ ಹ್ಯಾಪಿನೆಸ್ ಅನ್ನಿಸ್ಬೇಕು. ಸೊ ಒಂದು ಏನು ಹೇಳಬೇಕಂದ್ರೆ, ಈ ಥರ ಚಲನೆ ವಿಚಲನೆ ಕಾಯಿಲೆಗಳು ಭಾಳಷ್ಟು ಕಾರಣಗಳಿಂದ ಆಗುತ್ತೆ. ನಮಗೆ ಗೊತ್ತಿತ್ತು ಅಂದರೆ ನಮಗೆ ಏನು ರಿಸ್ಕ್ ಇದೆ ಅಂತ ಅದ್ರ ಪ್ರಕಾರ ನಾವು ಬೇರೆ ಬೇರೆ ಮಾಡಿಬಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿದ್ರೆ ಹೇಳ್ತಾರೆ. ಒಂದೊಂದು ಕಾಯಿಲೆಗೆ ಒಂದೊಂದು ಥರ ರಿಸ್ಕ್ ಇರುತ್ತೆ. ಏನು ಮಾಡಿಫಿಕೇಷನ್ಸ್ ಮಾಡಿದರೆ ಆ ರಿಸ್ಕ್ಗಳು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ ಅಥವಾ ಕಾಯಿಲೆ ಬರೋದನ್ನು ಮುಂದಕ್ಕೆ ಹಾಕೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಜನರಲ್ ಕ್ವಾಲಿಟಿ ಆಫ್ ಲೈಫು, ಎಸ್ಪೆಷಲಿ ಗುಡ್ ಸೋಷಿಯಲ್ ಲೈಫ್ ಇದೆಯಲ್ಲ, ದಟ್ ಭಾಳ ಹೆಲ್ಪ್ ಮಾಡುತ್ತೆ ನಿಮ್ಮ ಕಾಯಿಲೆಗಳನ್ನು ಬರೋದನ್ನು ತಡೆಗಟ್ಟೋದಕ್ಕೆ ಅಥವಾ ಮುಂದೆ ಹಾಕೋದಕ್ಕೆ. ಇಷ್ಟನ್ನು ಹೇಳಿ ನಾನು ಧನ್ಯವಾದವನ್ನು ಕೇಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.